ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಸುದ್ದಿ 22/2/2026 ಬಸವನ ಬಾಗೇವಾಡಿಯಿಂದ ಬೈಕ್ ರ್ಯಾಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ತನಕ ರಾಜ್ಯ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿಶ್ವಗುರು ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಿಕಲಚೇತನರ ಬೈಕ್ಗಳು ಬೆಂಗಳೂರಿಗೆ ಹೋಗಲು ಚಾಲನೆ ಕೊಟ್ಟವರು ಶ್ರೀ ಅಶೋಕ ಹಾರಿವಾಳ ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಶ್ರೀ ಕಾಜಂಬರ ನದಾಫ್, ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರು, ವಿಕಲಚೇತನರ ಒಕ್ಕೂಟದ ಸಂಚಾಲಕ ಶ್ರೀ ಮಲ್ಲಿಕಾರ್ಜುನ ಶಿ ಬಿರಾದರ್. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಶ್ರೀ ನಾಗೇಶ್ ಕರಬಂಟನಾಳ, ಉಪಾಧ್ಯಕ್ಷ ಶ್ರೀ ಬಸವರಾಜ ಶಂಕರಪ್ಪಗೋಳ, ಕಾರ್ಯದರ್ಶಿ ಶ್ರೀ ನಾಗೇಶ್ ಗಬ್ಬೂರು, ಮಾರ್ಗದರ್ಶಕರು ಪ್ರಕಾಶ ಸುಂಕದ, ರವಿ ಉಕಲಿ, ಮೌಲಾಲಿ ಮಂಟೂರ, ವಿಕಲಚೇತನರ ಹೋರಾಟಗಾರ ಶ್ರೀ ನಜೀರ್ ಮಕಾಂದರ್, ಬಸವರಾಜ್ ರಾಮಪುರ್, ಶ್ರೀಮತಿ ಕವಿತಾ ಗಬ್ಬೂರು, ಶ್ರೀ ಕರೆಪ್ಪ ಡೋಣೂರ, ಶ್ರೀ ಮುರುಗೇಶ್ ಹಡಪದ, ಶ್ರೀ ರಮೇಶ್ ಬಿರಾದರ್, ಬಂದೆ ನವಾಜ್ ಕಲ್ಲೂರ, ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ವಿಕಲಚೇತನರು ಉಪಸ್ಥಿತರಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಹಾಗೂ ಸ್ಥಳೀಯ ಶಾಸಕರು ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮೌಲಾಲಿ ಮಂಟೂರ ಒತ್ತಾಯಿಸಿದ್ರು. ಉಮೇಶ್ ಎಂ ಚೆನ್ನಿ. ನಾವು ಕೂಡ ಧರಣಿಯಲ್ಲಿ ಭಾಗವಹಿಸಿ ಈ ಧರಣಿಯನ್ನ ಇನ್ನಷ್ಟು ಬಲಿಷ್ಠಗೊಳಿಸುವಂತ ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ಧರಣಿಯನ್ನು ಮುಟ್ಟದ್ರೊಳಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೋಡಿ ಅವ್ರು ಏನೇ ಬೇಡಿಕೆಗಳನ್ನ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಕ್ಕೆ ನಾನು ಮಾಧ್ಯಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಏನು ವಿಕಲಚೇತನ ಎಲ್ಲರೂ ಕರೆಸಿ ಈ ಹೋರಾಟಕ್ಕೆ ನಮಗೂ ಕೂಡ ಬೆಂಬಲ ಕೊಡು ಅಂತ ಹೇಳ್ತಂದಾಗ ನಾವು ಕೂಡ ಸದಾ ನೀವು ಬೆನ್ನೆಲುಬು ಆಗಿರ್ತೀವಿ. ನಮ್ಮ ಮನೆಯಲ್ಲಿ ಕೂಡ ವಿಕಲಚೇತನರ ಒಂದು ವಿಕಲಚೇತನರ ನೋವು ಏನು ಅಂತ ಹೇಳಕ್ಕೆ ಬಹಳ ಹತ್ತಿರದಿಂದ ಕಂಡಿರ್ತಾರೋ. ಅದಕ್ಕಾಗಿ ನಮಗೂ ಸಾಕಷ್ಟು ನೋವಿದೆ. ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಾ ಆದ್ರೆ ಸರ್ಕಾರ ಆದಷ್ಟು ಬೇಗ ಅವ್ರಿಗೆ ಏನಿದಿಲ್ಲ ಅವರ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಮಾಧ್ಯಮ ಮೂಲಕ. ಈ ಬಸವನ ಬಾಗೇವಾಡಿಯಿಂದ ಇವತ್ತೇನಿದಿಲ್ಲ ಅಣ್ಣಗುರು ವಿಶ್ವಗುರು ಅಣ್ಣ ಬಸವಣ್ಣವರ ನಾಡ್ಲಿಂತ್ರ ಇವತ್ತ ಈ ಚಾಲನೆ